ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ರಾಜಕಾರಣಿಗಳು. ಇತ್ತೀಚೆಗೆ ರಿಯಲ್ ಎಸ್ಟೇಟ್ನಲ್ಲಿ ನಷ್ಟದ ಹಿನ್ನೆಲೆಯಲ್ಲಿ ಒತ್ತಡ ಕೂಡ ಹೆಚ್ಚಳವಾಗಿತ್ತ. ಹಾಗಿದ್ರೆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ಒಂದಷ್ಟು ರಾಜಕಾರಣಿಗಳು. ಇತ್ತೀಚೆಗೆ ರಿಯಲ್ ಎಸ್ಟೇಟ್ನಲ್ಲಿ ನಷ್ಟದ ಹಿನ್ನೆಲೆಯಲ್ಲಿ ಒತ್ತಡ ಜಾಸ್ತಿ ಆಗಿರುತ್ತೆ ಅವರಿಗೆ. ಉದ್ಯಮಿ ಸಿಜೆ ರಾಯ್ಗೆ ಒತ್ತಡವನ್ನು ಹಾಕ್ತಾ ಇದ್ರ ಏನಾದರೂ ರಾಜಕಾರಣಿಗಳು? ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಬಿಸ್ನೆಸ್ಗೆ ಮುಂದಾಗಿದ್ರ? ಸಿಜೆ ರಾಯ್ ಫೋನ್ ಡೀಟೇಲ್ ಅನ್ನ ಪಡೆಯಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಐಟಿ ಅವರು ಬರ್ತಿದ್ದ ಹಾಗೆ ಅವ್ರ ಹತ್ರ ಮಾತನಾಡಿಸ್ತಾ ಇದ್ರು. ಒಂದು 5 ನಿಮಿಷ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರು. ಕೇರಳದಿಂದ ಬಂದಿರ್ತಾರೆ ಒಂದಷ್ಟು ಐಟಿ ಅಧಿಕಾರಿಗಳು, ಬಂದು ಕೂತ್ಕೋತಾರೆ, ಕಚೇರಿಯನ್ನ ರೇಡ್ ಮಾಡ್ತಾ ಇರ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇರ್ತಾರೆ. ಅವ್ರಿಗೆ ಏನ್ ಟೆನ್ಷನ್ ಆಯ್ತು ಅವಾಗ? ಬರೀ ಆ ಪ್ರಶ್ನೆಗಳಿಗೆ ಎದುರುಕೊಂಡ್ರ ಅಥವಾ ಇನ್ನೇನು ಕಾರಣ, ಇನ್ನೇನು ಹೆಸರುಗಳು ಹೇಳಬೇಕು ಅಥವಾ ಏನು ಕಾರಣ ಅನ್ನುವಂತಹ ವಿಚಾರ ಸಂಬಂಧವಾಗಿ ನಾನಾ ಆಯಾಮಗಳಲ್ಲಿ ಕೂಡ ಈಗಾಗಲೇ ಡೌಟ್ಸ್ಗಳು ಬಂದಿರುವಂತಹ ಕಾರಣವಾಗಿ ಬರೀ ಅದೊಂದೇ ಕಾರಣನ? ಐಟಿ ಅಧಿಕಾರಿಗಳು ಬಂದರು, ರೇಡ್ ಮಾಡಿದ್ರು, ಅವ್ರ ಪ್ರಶ್ನೆ ಕೇಳ್ತು, ಬರೀ ಇಷ್ಟೇನಾ? ಇನ್ನೂ ಕೂಡ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ಉದ್ದೇಶದಿಂದಾಗಿಯೇ ಅನುಮಾನ ಮೂಡ್ತಾ ಇರುವಂತಹ ಕಾರಣವಾಗಿ ಪೊಲೀಸರು ಕೂಡ ಈಗಾಗಲೇ ಮೊಬೈಲಲ್ಲಿ ಡೀಟೇಲ್ಸ್ಗಳನ್ನು, ಕಾಲ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಆಗಿರುವಂತಹ ಬೆಳವಣಿಗೆಗಳೇನು ಏನಿದೆ ಕಂಪ್ಲೀಟ್ ಡೀಟೇಲ್ಸ್? ಕುಸುಮ, ಏನಂತ ಹೇಳಿದ್ರೆ ಈಗಾಗಲೇ ಏನೋ ಆತ್ಮಹತ್ಯೆಗೆ ಶರಣಾಗಿರುವಂತಹ ಸಿಜೆ ರಾಯ್ ಅವರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅವರು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದ್ರು. ಈಗ ರಿಯಲ್ ಎಸ್ಟೇಟ್ ಸೇರಿದಂತೆ ಎಲ್ಲ ಕಡೆ ಕೂಡ ಅವರು ಹೂಡಿಕೆಯನ್ನು ಮಾಡಿದ್ರು. ಆದರೆ ಈ ಕಳೆದ 2 ವರ್ಷಗಳಿಂದ ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರ ಡೌನ್ ಆದ ಹಿನ್ನೆಲೆಯಲ್ಲಿ ನಷ್ಟ ಅನುಭವಿಸಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಕೆಲವು ರಾಜಕಾರಣಿಗಳ ಜೊತೆ ನಂಟಿದ್ದು ಅವರ ಒತ್ತಡಗಳು ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಆ ಹಿನ್ನೆಲೆಯಲ್ಲಿ ಅವರು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರ ಅನ್ನುವಂಥ ಅನುಮಾನ ಕಾಡ್ತಾ ಇರುವಂಥದ್ದು. ನಿನ್ನೆ ಕೂಡ ಅವರು ಕಚೇರಿಗೆ ತೆರಳದಂಥ ವೇಳೆಯಲ್ಲಿ ಭದ್ರತಾ ಸಿಬ್ಬಂದಿಗೂ ಕೂಡ ಹೇಳಿದ್ದಾರೆ, ಅಂದರೆ ತಾಯಿ ಜೊತೆ ಮಾತಾಡಬೇಕು, ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿ. ಅದಾದ ಬಳಿಕ ಅವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಡೋರ್ ಲಾಕ್ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದಂಥ ವೇಳೆಯಲ್ಲಿ ಅವರು ದೇಹದ ಮೇಲೆ ರಕ್ತ ಕೂಡ ಆಗಿರುತ್ತೆ, ದೇಹ ತಣ್ಣಗಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅವರು ಮೃತಪಟ್ಟಿರುವಂಥದ್ದು. ಅಂದರೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ರು, ಎಲ್ಲ ರೀತಿಯಾದಂಥ ಕೂಡ ಹಣದ ವ್ಯವಹಾರಗಳನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಬಿಸ್ನೆಸ್ನಲ್ಲಿ ಲಾಸ್ ಆದ ಹಿನ್ನೆಲೆಯಲ್ಲಿ ಸಹಜವಾಗಿಯೂ ಕೂಡ ಅವರು ಮಾನಸಿಕವಾಗಿ ನೊಂದಿದ್ರು. ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಅಲ್ಲಿ ಕೂಡ ಒಂದು ವ್ಯವಹಾರನ ಮಾಡಬೇಕು ಅಂತ ಚಿಂತನೆ ಮಾಡಿದ್ರು ಅಂತ ಹೇಳಿ ಅವರ ಆಪ್ತ ವಲಯಗಳಲ್ಲಿ ಕೂಡ ಹೇಳ್ಕೊಂಡಿದ್ರು. ಆದರೆ ಈಗ ಏಕಾಏಕಿ ಈ ರೀತಿಯಾಗಿ ಮೃತಪಡೋದಕ್ಕೆ, ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆ ಮತ್ತು ಅವರ ಕುಟುಂಬಸ್ಥರ ಆಪ್ತ ಮೂಲಗಳು ಕೂಡ ತಿಳಿಸಬೇಕಾಗಿರೋದು. ಕೆಲವೊಂದು ವ್ಯವಹಾರಗಳಲ್ಲಿ ಅವ್ರ ನಷ್ಟ ಉಂಟಾದ ಹಿನ್ನೆಲೆಯಲ್ಲಿ ಮತ್ತು ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ಮಾಹಿತಿಗಳು. ಕುಸುಮ.